ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅರೆ ಏನು ಮಂದಾಕಿನಿ, ಒಬ್ಬೊಬ್ಬಳೆ ನಗ್ತಾ ಇದೆಯಾ? ಏನು ನೆನೆಸ್ಕೊಂಡೆ? ಏನಿಲ್ಲ ರೀ, ನಮ್ಮ ಭೂಮಿಗೆ ಮಗು ಆಗ್ತಾ ಇದೆಯಲ್ಲ, ಅದನ್ನ ಯೋಚನೆ ಮಾಡ್ತಿದ್ರೆ ಮನಸ್ಸಿಗೊಂದು ಮಹಾದ ಆನಂದ. ಮಕ್ಕಳಾಗೋದೊಂದು ಖುಷಿ ಅಂದ್ರೆ ಮೊಮ್ಮಕ್ಕಳಾಗೋ ಖುಷಿ ಇನ್ನೊಂದು ಲೆವೆಲ್ಲೇ. ಹಾಗೆ ನೋಡಕ್ ಹೋದ್ರೆ ಅದೊಂದು ಕೈ ಜಾಸ್ತಿನೇ ಅಂತಾನೆ ಹೇಳ್ಬೋದು. ಅದು ಕೂಡ ಅನುಭವನೇ ಬೇರೆ ಕಣೆ. ಏನು ಗೊತ್ತಾ, ನಾವು ಗಟ್ಟುಮುಟ್ಟಾಗಿರುವಾಗ್ಲೇನೆ ಇನ್ನೊಂದು ತಲೆಮಾರನ್ನ ನೋಡ್ತಿದ್ದೀವಲ್ಲ, ಆ ಖುಷಿನೇ ಬೇರೆ. ಎಲ್ರಿಗೂ ಈ ಭಾಗ್ಯ ಸಿಗೋದಿಲ್ಲ. ನಿಜ ರೀ, ಎಲ್ರಿಗೂ ಈ ಭಾಗ್ಯ ಸಿಕ್ಕಲ್ಲ ಅಲ್ವಾ? ದೇವರ ಆಶೀರ್ವಾದ ನಮ್ಮ ಮೇಲೆ. ಇಷ್ಟು ದಿವಸ ಮಕ್ಕಳಿಗೋಸ್ಕರ ಬದುಕಿದ್ವಿ, ಇನ್ಮೇಲೆ ಮೊಮ್ಮಕ್ಕಳಿಗೋಸ್ಕರ ಬದುಕ್ತೀವಿ. ಮೊದಲೇ ಒಂದು ರೀತಿ ಆದ್ರೆ ಈಗ ಬೇರೆ ರೀತಿ. ಸಮಯ ಎಷ್ಟು ಬೇಗ ಓಡುತ್ತೆ ಅಲ್ವಾ? ಇನ್ನು ಮೊನ್ನೆ ನಮ್ಮ ಮದುವೆ ಮಕ್ಕಳು ಅಂತ ಇದ್ವಿ, ನೋಡು ಟೈಮ್ ಎಷ್ಟು ಬೇಗ ಓಡ್ಬಿಟ್ಟಿದೆ. ಈಗ ನಮ್ಮ ಜಾಗನ ನಮ್ಮ ಮಕ್ಕಳು ತುಂಬ್ತಾ ಇದ್ದಾರೆ, ನಮ್ಮ ಮಕ್ಕಳ ಜಾಗನ ಮೊಮ್ಮಕ್ಕಳು ತುಂಬುತ್ತಾರೆ. ಆದರೆ ನಮ್ಮ ಸ್ಥಾನ, ನಮ್ಮ ಜಾಗ, ನಮ್ಮ ಜವಾಬ್ದಾರಿ ಎಲ್ಲ ಬದಲಾಗೋಗುತ್ತೆ. ಒಂಥರ ಕನಸಲ್ಲಿದ್ದಂಗಿದೆ ಅಲ್ವಾ? ಊರಿ ಒಂದೊಳ್ಳೆ ಕನಸು. ನಾನಂತೂ ಒಂದು ಬೇರೆ ಲೋಕದಲ್ಲಿದ್ದೀನ್ರಿ. ಯಾವಾಗ ಮೊಮ್ಮಗನ್ ನೋಡ್ತೀವಿ, ಅದನ್ನ ಕೈಯಿಂದ ಯಾವಾಗ ಮುದ್ದಾಡ್ತೀವಿ, ಅದನ್ನ ಯೋಚನೆ ಮಾಡಿದ್ರೇನೆ ಅಷ್ಟು ಖುಷಿ ಆಗ್ತಿದೆ. ಮಕ್ಕಳು ದೇವ್ರು ಕೊಡೋ ಪ್ರಸಾದ ಆದ್ರೆ ಮೊಮ್ಮಕ್ಕಳನ್ನ ದೇವ್ರು ಕೊಡೋ ಗಿಫ್ಟ್. ನಾನು ಆ ಗಿಫ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ. ನಿಜ ಮಂದಾಕಿನಿ, ಮಕ್ಕಳು ಪ್ರಸಾದ, ಮೊಮ್ಮಕ್ಕಳು ಗಿಫ್ಟು. ನೋಡು, ಈ ಪ್ರಸಾದ ಸ್ವೀಕರಿಸ್ಬೇಕಾದ್ರೆ ಖುಷಿ ಜೊತೆಗೆ ಒಂಥರ ಭಯ ಭಕ್ತಿ ಎಲ್ಲ ಇರುತ್ತೆ. ಆದರೆ ಗಿಫ್ಟ್ ತಗೊಳ್ಳುವಾಗ ಬರೀ ಖುಷಿ ಇರುತ್ತೆ. ನಾವು ಮಕ್ಕಳನ್ನ ಬರಮಾಡ್ಕೊಳ್ಳೋಕ್ಕೂ ಮೊಮ್ಮಕ್ಕಳನ್ನ ಬರಮಾಡ್ಕೊಳ್ಳೋಕ್ಕೂ ತುಂಬ ವ್ಯತ್ಯಾಸ ಇದೆ. ನಾವೀಗ ಮಾಗಿದ್ದೀವಿ, ಬಾಗಿದ್ದೀವಿ, ಹದವಾಗಿದ್ದೀವಿ. ಹಾಗೆ ನೋಡೋಕ್ಕೋದ್ರೆ ಒಂದು ಅರ್ಥದಲ್ಲಿ ನಮಗೆ ಈಗ ಮೊಮ್ಮಕ್ಕಳೇ ಮಕ್ಕಳು. ಹೌದು ರೀ, ನೀವು ಹೇಳಿದ್ಮೇಲೆ ನನಗೂ ಅನ್ನಿಸ್ತಾ ಇದೆ. ನಮಗ್ ಮಕ್ಕಳಾದಾಗ ಖುಷಿ ಜೊತೆ ಒಂದು ಆತಂಕನೂ ಇತ್ತು. ಮಕ್ಕಳ ಭವಿಷ್ಯದ ಬಗ್ಗೆ, ಅವ್ರನ್ನ ಹೆಂಗ್ ದಡ ಸೇರಿಸ್ತೀವಿ ಅಂತ. ಆದ್ರೆ ಈಗ ಬರೀ ಖುಷಿನೇ. ಹಾಯಾಗಿದ್ದು ಬಿಡೋಣ. ಇನ್ಮೇಲೆ ಮೊಮ್ಮಕ್ಕಳೇ ನಮ್ಮ ಪ್ರಪಂಚ. ಅಂದಾಕ್ತಿ ಯಾಕೆ ಡಲ್ ಆಗ್ಬಿಟ್ಟೆ? ಇಲ್ಲ ರೀ, ನಮ್ಮ ಭೂಮಿಗೆ ಮದ್ವೆ ಆದಾಗ ಜನ ಹೆಂಗ್ ಮಾತಾಡ್ಬಿಟ್ರು, ಅವಳಗ್ ಮಕ್ಕಳಾಗಲ್ಲ, ಅದು ಇದು ಅಂತ. ಪಾಪ ನಮ್ಮ ಕೂಸು ಎಷ್ಟೆಲ್ಲ ಅವಮಾನ ಅನುಭವಿಸಿದ್ರು, ಎಷ್ಟು ನೋವಾಯ್ತು ಅವಳಿಗೆ. ಅದೇ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಬಿಡು, ನಮ್ಮ ಜನಗಳೇ ಹಾಗೆ. ಬಾಯಿ ಇದೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಹಾಗಂತ ನಮಗ್ ಕಿವಿ ಇದೆ ಅಂತ ಎಲ್ಲವನ್ನೂ ಕೇಳಿಸ್ಕೊಳಕ್ ಹೋಗ್ಬಾರ್ದು. ಯಾರು ಏನಂದ್ರೆ ನಮಗೇನು? ಈಗ ನಮ್ಮ ಭೂಮಿಗೆ ಮಗು ಆಗ್ತಾ ಇದೆ ತಾನೆ, ಮಗಳು ಅಳಿಯಂದ್ರು ಸಂತೋಷವಾಗಿ ಸುಖವಾಗಿ ಇದ್ದಾರ್ತಾನೆ, ಅಷ್ಟೇ. ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ, ಎಲ್ಲರ ಬಾಯಿಗೂ ಬೀಗ ಹಾಕತ್ತೆ. ಹೌದು ರೀ, ನಮ್ಮ ಅಳಿಯಂದ್ರದು ಭೂಮಿದು ಅವ್ರ ಜೀವನನೂ ಫುಲ್ ಚೇಂಜ್ ಆಗೋಗುತ್ತೆ. ಇಷ್ಟು ದಿವಸ ನಮ್ಮ ಭೂಮಿ ಬರೀ ಜವಾಬ್ದಾರಿ, ಕೆಲಸ, ತನ್ನ ಗುರಿ ಮುಟ್ಟೋದ್ರಲ್ಲಿ ಇತ್ತು. ಇನ್ನು ನಮ್ಮ ಅಳಿಯಂದ್ರು ಅವ್ರ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದ್ರಲ್ಲೇ ಇತ್ತು. ಈಗ ಮಗು ಬಂದ್ಮೇಲೆ ಎಲ್ಲವೂ ಚೇಂಜ್ ಆಗೋಗುತ್ತೆ. ಈ ಮಾನ್ಸೂನು ಬಂದಾಗ ಎಲ್ಲ ಕಡೆ ಹಸಿರಾಗ್ಬಿಡುತ್ತಲ್ಲ, ಹಾಗೆ ಬದುಕೇ ಬದಲಾಗೋಗುತ್ತೆ. ಅವ್ರದೇ ಒಂದು ಪುಟ್ಟ ಪ್ರಪಂಚ ಸೃಷ್ಟಿ ಆಗ್ಬಿಡುತ್ತೆ. ಅಲ್ಲಿ ಬರೀ ಖುಷಿ ಖುಷಿ ಖುಷಿ. ಮಲ್ಲಿ, ಇದೇನಿದು? ಒಬ್ಳೆ ಇಲ್ಲೇನ್ ಮಾಡ್ತಿದ್ಯಾ? ಸುಮ್ಮನೆ ಹಾಗೆ ಕೂತಿದ್ದೆ. ಮಲ್ಲಿ, ನಾನು ನಿನ್ನ ಹತ್ರ ಏನೋ ಒಂದು ಕೇಳಬೇಕು. ಅದಕ್ಕೆ
ಇದಕ್ಕೆ ಪರ್ಮಿಷನ್ ಕೇಳೋ ಥರ ಕೇಳ್ತಿದ್ದೀರಾ? ನಾನೇನು ಅಂದ್ಕೊಳಕಿಲ್ಲ, ಅದೇನು ಅಂತ ಕೇಳಿ. ನೀನೇನು ಅನ್ಕೊಳ್ಳಲ್ಲ ಅಂತ ಗೊತ್ತು, ಆದ್ರೂ ಇರುತ್ತಲ್ವಾ ಅದನ್ನ ಹೇಗೆ ಕೇಳೋದು ಅಂತ. ಪರವಾಗಿಲ್ಲ, ಕೇಳಿ ಅದಕ್ಕೆ. ಏನಿಲ್ಲ, ಅದು ಅತ್ತಿಗೆಗೆ ಏನಾದರೂ ತಿನ್ನಕ್ಕೆ ಕುಡಿಯೋಕೆ ಕೊಟ್ರೆ ಅದನ್ನ ಮೊದಲು ನೀನ್ ಪರೀಕ್ಷೆ ಮಾಡಿ ಆಮೇಲೆ ಕೊಡ್ತಿದ್ಯಲ್ಲ, ಯಾಕೆ ಅಂತ. ಯಾಕೆ ಅಂತಂದ್ರೆ ಅಕ್ಕರ್ಗೊಂಥರ ನನ್ನ ಬಾಡಿ ಗಾರ್ಡ್ ಇದ್ದಂಗೆ. ಈ ಬಂಟ್ರು ಇರ್ತಾರಲ್ಲ, ಅದೇ ಥರ ಬಂಟಿ ನಾನು. ಏನು ಗೊತ್ತಾ ಅದಕ್ಕೆ, ನಾನು ಗರ್ಭಿಣಿ ಆಗಿದ್ದಾಗ ಅಕ್ಕ ನಾನು ಹೀಗೆ ತುಂಬ ಜೋಪಾನವಾಗಿ ನೋಡ್ಕೊಳ್ಳೋರು. ನಾನೊಂದು ಸೀನಂಗಿಲ್ಲ, ಕೆಮ್ಮಂಗಿಲ್ಲ, ಹೋಗ್ಬಿಟ್ಟು ಕಷಾಯ ಮಾಡ್ಕೊಂಡು ಬಂದ್ಬಿಡೋರು. ನನಗೆ ಜಾಸ್ತಿ ಓಡಾಡಕ್ಕೂ ಬಿಡ್ತಿರ್ಲಿಲ್ಲ. ಊಟ, ತಿಂಡಿ, ಕಾಪಿ ಎಲ್ಲ ಇರೋ ಕಡೆನೇ ಬರೋದು. ಹೌದಾ, ಹೀಗೆಲ್ಲ ಮಾಡ್ತಿದ್ರ ಅತ್ಗೆ? ಇವಾಗ ನಾನು ಏನು ಮಾಡ್ತೀವನಲ್ಲ, ಅವ್ರು ಮಾಡಿರೋದ್ರ ಮುಂದೆ ಎಲ್ಲ ಕಮ್ಮಿನೇ. ಅವ್ರು ನನ್ನ ಮಗಳು ಥರ ನೋಡ್ಕೊಳ್ಳೋರು. ಇವಾಗ ನಾನಿದು ಪರೀಕ್ಷೆ ಎಲ್ಲ ಮಾಡಿ ಕೊಡ್ತಿದ್ದೀನಲ್ಲ, ಅದೇ ಥರ ಅವರು ಕೂಡ ಪರೀಕ್ಷೆ ಮಾಡಿ ಕೊಡೋರು, ನನಗೇನು ಆಗಬಾರ್ದು ಅಂತ. ನಿನಗೇನು ಆಗ್ಬಾರ್ದು ಅಂತನಾ? ಯಾಕೆ, ಯಾರಿಂದನಾದ್ರೂ ಅಪಾಯ ಇತ್ತಾ? ಅದೊಂದು ದೊಡ್ಡ ಕತೆ ಬಿಡಿ. ನೀವೇ ನೋಡಿದಿರಲ್ಲ ಅದಕ್ಕೆ, ನನ್ನ ಗಂಡಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತ. ಅವ್ರಿಗೆ ನನ್ನ ಹೊಟ್ಟೆಯಲ್ಲಿ ಅವ್ರ ಮಗು ಬೆಳೆದಿರೋದು ಇಷ್ಟ ಇರಲಿಲ್ಲ. ಆ ಮಗು ಕಾರಣಕ್ಕೆ ನನ್ನನ್ನು ಮದುವೆ ಆಗುವಾಗ ಆಯಿತು ಅಂತ ಅವ್ರಿಗೆ ನನ್ನ ಮೇಲೆ ಜಾಸ್ತಿನೇ ಕೋಪ ಇತ್ತು. ಅದಕ್ಕೇನೆ ಇದರಿಂದ ಏನಾದರೂ ಆಗ್ಬಿಡ್ಬೋದು ಅಂತ ಹೇಳಿ ಅಕ್ಕರು ಜಾಸ್ತಿನೇ ಹುಷಾರು ಮಾಡ್ತಾ ಇದ್ರು. ಹೌದಾ, ಹಾಗಿದ್ರೆ ಅವ್ರು ಮೊದ್ಲಿಂದನೂ ಹೀಗೇನಾ? ದಡ್ಡಿ ನಾನು. ಅವ್ರು ನನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಅನ್ಕೊಂಡು ನಾನು ಮೋಸ ಹೋಗ್ಬಿಟ್ಟೆ. ಅವರಿಗೆ ನನ್ನ ಮದುವೆ ಆಗೋ ಯಾವ ಉದ್ದೇಶನೂ ಇರಲಿಲ್ಲ. ನಾನೊಂಥರ ಬಳಸಿಸಿ ವಸ್ತು ಆಗಿದ್ದೆ ಅವರಿಗಷ್ಟೆ. ಆದರೆ ಅಕ್ಕಾರು ಬಿಡಲಿಲ್ಲ. ನಾನು ಈ ಮನೇಲಿ ಕೆಲಸ ಮಾಡ್ತಾ ಇರೋರು ಮೊಮ್ಮಗಳು ಅಂತನೂ ನೋಡಿದೆ, ನನ್ನ ಬೆನ್ನಿಂದ ನಿಂತರು. ನನಗೆ ನ್ಯಾಯ ಕೊಡಿಸಿದ್ರು. ನನಗೆ ಅವ್ರ ಜೊತೆ ಮದುವೆ ಮಾಡಿಸಿ ಈ ಮನೇಲಿ ಸೊಸೆ ಅನ್ನೋ ಸ್ಥಾನ ಕೊಡಿಸಿದ್ರು. ಅವ್ರು ಇರಲಿಲ್ಲ ಅಂದಿದ್ರೆ ನಾನೇನಾಗ್ತಿದ್ನೋ ನನಗೆ ಗೊತ್ತಿಲ್ಲ. ಬಹುಶಃ ನನ್ನ ಬದುಕೇ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಹಾಗೆ ನೋಡಿದ್ರೆ ಅವ್ರು ನನಗೆ ಇನ್ನೂ ಜನ್ಮ ಕೊಟ್ಟವರು. ಅಂಥವ್ರು ನಾನು ಏನೇ ಮಾಡಿದ್ರು ಕಮ್ಮಿನೇ ಅಲ್ವಾ ಅದಕ್ಕೆ? ಹೌದು ಮಲ್ಲಿ, ನೀನು ಯಾವಾಗಲೂ ಅವ್ರಿಗೆ ಋಣಿಯಾಗಿರ್ಬೇಕು. ನಾನಿವಾಗ ಅವ್ರ ಋಣದಲ್ಲೇ ಇದ್ದೀನಿ. ಅವ್ರ ಋಣ ನನಗೆ ಯಾವತ್ತೂ ತೀರ್ಸಕ್ಕಾಗಿಲ್ಲ. ಆದರೆ ಅಷ್ಟೊಂದು ಚೂರು ಪಾರು ಸೇವೆ ಮಾಡಿ ಖುಷಿ ಪಡ್ತಾ ಇದ್ದೀನಿ ಅಷ್ಟೇ. ಹಾಗೇನೆ ಅವತ್ತು ನನಗೆ ಯಾವ ಥರ ಅಪಾಯ ಇತ್ತೋ ಅದೇ ಥರ ಅಪಾಯ ಅಕ್ಕರ್ಗೂ ಐತೆ. ಮಲ್ಲಿ, ಅಪಾಯ ಇದೆಯಾ? ಅಂದರೆ ಅದಕ್ಕೆ ಇವಾಗ ನಮಗೆ ಒಳ್ಳೇದಾಗಲಿ ಕೆಟ್ಟದಾಗಲಿ ಅದಕ್ಕೆಲ್ಲ ಕಾರಣ ನಮ್ಮ ಸುತ್ತಮುತ್ತ ಇರೋರೇ ಆಗಿರ್ತಾರಲ್ವಾ, ಆ ಅರ್ಥದಲ್ಲಿ ಹೇಳ್ದೆ ಅಷ್ಟೇ. ಎಷ್ಟೋ ಸತಿ ನಮ್ಮ ದೊಡ್ಡ ಶತ್ರುಗಳು ನಮ್ಮ ಹತ್ರದವರೇ ಆಗಿರ್ತಾರೆ. ಹಾಗಾಗಬಾರ್ದು ನಿಜ, ಆದರೆ ಯಾವಾಗಲೂ ಹಾಗೆ ಆಗ್ತೈತೆ. ಶತ್ರುಗಳನ್ನು ಬೇಕಿದ್ರೆ ಎದುರಿಸ್ಬೋದು, ಆದರೆ ಹಿತಶತ್ರುಗಳು ಅಂತ ಇರ್ತಾರಲ್ಲ, ಅವ್ರನ್ನ ಎದುರಿಸೋದು ತುಂಬ ಕಷ್ಟ. ಯಾಕೆ ಅಂತಂದ್ರೆ ಅವ್ರು ನಮ್ಮೋರ್ ಥರ ಮುಖೋಡ ಹಾಕೊಂಡಿರ್ತಾರೆ, ಗೊತ್ತೇ ಆಗಕ್ಕಿಲ್ಲ.